ಕೊಡಗು ಜಿಲ್ಲೆಯ ಭೂಮಿಯನ್ನ ಹೊರಗಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದಿನ 10 ವರ್ಷಗಳಲ್ಲಿ ಕೊಡಗಿನ ಭೌಗೋಳಿಕ ಚಿತ್ರಣವೇ ಬದಲಾಗಬಹುದು ಮತ್ತು ಮೂಲ ಸಂಸ್ಕೃತಿಯ ಮೇಲೆ ಪರಿಣಾಮ ಬೀರಬಹುದು ಅಂತ ಕೊಡಗು ಹಾಗೂ ಕಾವೇರಿ ಸಂರಕ್ಷಣಾ ವೇದಿಕೆಯ ಸಂಚಾಲಕ ನಿವೃತ್ತ ಕರ್ನಲ್ ಸಿಪಿ ಮುತ್ತಣ್ಣ ಆತಂಕ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಹೊರಗಿನವರು ಭೂಮಿ ಖರೀದಿ ಮಾಡುವುದನ್ನು ನಿಯಂತ್ರಿಸಲು ಸರ್ಕಾರ ಹೊಸ ಕಾನೂನನ್ನು ಜಾರಿಗೊಳಿಸಬೇಕೆಂದರು. ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದ ಬಳಿಯ ಮಲ್ಮ ಬೆಟ್ಟ ವ್ಯಾಪ್ತಿಯಲ್ಲಿ ಹೊರಭಾಗದ ವ್ಯಕ್ತಿಯೊಬ್ಬರು ದೊಡ್ಡ ಪ್ರಮಾಣದ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಈ ಬೆಟ್ಟ ಪವಿತ್ರ ನೆಲೆಯಾಗಿದ್ದು ಕಾಮಗಾರಿ ನಡೆಸುವ ಸಂದರ್ಭ ವಿರೋಧ ವ್ಯಕ್ತಗೊಂಡಿದೆ. ಈ ಕಾರಣದಿಂದ ಉದ್ದೇಶಿತ ಯೋಜನೆಯನ್ನು ಭೂಮಿ ಖರೀದಿದಾರರು ಕೈಬಿಟ್ಟಿರುವುದಾಗಿ ಘೋಷಿಸಿದ್ದಾರೆ. ಇದು ತಾತ್ಕಾಲಿಕ ಸಮಾಧಾನವಾಗಿದ್ದು ಮುಂದಿನ ದಿನಗಳಲ್ಲಿ ಹೊರ ರಾಜ್ಯದ ಮಂದಿ ಜಿಲ್ಲೆಯ ದೇವರಕಾಡು ಸೇರಿದಂತೆ ಪವಿತ್ರ ಸ್ಥಳಗಳನ್ನು ಖರೀದಿ ಮಾಡಿ ಪ್ರಕೃತಿಗೆ ವಿರುದ್ಧವಾದ ಕಾಮಗಾರಿ ನಡೆಸುವ ಅಪಾಯವಿದೆ ಎಂದರು. ಹೀಗೆ ಹಾಕೊಂಡಿದ್ರೆ ಇಡೀ ಕೊಡಗು ಮಾರಾಟ ಆಗ್ತದೆ. ಇವರು ಇಲ್ಲಿ ತಗೊಂಡಿದ್ದಾರೆ. ಇದೊಂದು ನಮಗೆ ಧರ್ಮ, ಇದು ಸೇಕ್ರೆಡ್ ಪ್ಲೇಸ್. ನಮಗೆ ನಾಳೆ ಬೇರೆ ನಮ್ಮದು ಎಲ್ಲ ಧರ್ಮ ಜಾಗದಲ್ಲಿ, ಸೇಕ್ರೆಡ್ ಜಾಗದಲ್ಲಿ ಬಂದು ಹೀಗೆ ಜಾಗ ತಗೊಂಡು ಹೋದರೆ ನಮ್ಮದು ರಿಲಿಜಿಯಸ್ ಸೆಂಟಿಮೆಂಟ್ ಏನಾಗ್ತದೆ? ನಾಳೆ ತಲೆಕಾವೇರಿಯಲ್ಲಿ ಮಾಡ್ತಾರೆ, ಮತ್ತು ಇನ್ನೊಂದು ಯಾತ್ರೆ ಮಾಡ್ತಾರೆ. ಈ ಬೇರೂರಲ್ಲಿ ಏನೋ ಗಲಾಟೆ ಆಗ್ತಾವೆ ಅಲ್ಲಿ. ಸೊ ಬೇರೆ ಸುಮಾರು ನಮ್ಮದು ದೇವರ ಕಾಡಿದೆ, ಅಲ್ಲಿ ಏನಾದರೂ ಇವರು ಶುರು ಮಾಡ್ತಾರೆ. ಅದು ದೇವರ ಕಾಡು ನೆಕ್ಸ್ಟ್ ಏನಾದರೂ ಶುರು ಮಾಡ್ತಾರೆ. ನಮ್ಮ ಧಾರ್ಮಿಕ ಭಾವನೆಗೆ ಯಾರಿಗೆ ಕಾಳಜಿ ಇಲ್ಲ. ಸೊ ಇದು ನಿಲ್ಲಿಸ್ಬೇಕಾದ್ರೆ ನಮಗೆ ಒಂದು ಕಾನೂನು ಬೇಕು. ಕಾನೂನು ಬರದೆ ಏನಾಗುತ್ತೆ? ಈ ಮಾರಾಟ ಆಗ್ತಾ ಇರ್ತದೆ, ಖರೀದಿ ಆಗ್ತಾ ಇರ್ತಾರೆ. ಕಳೆದ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ಹೇಳಿದ್ದೀವಿ ನಿಮಗೆ, ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಆಂಧ್ರದಿಂದ, ಕೇರಳದಿಂದ ಜಾಗ ಹೋಗ್ತಾವೆ. ನಾಳೆ ಕೊಡವ ಲ್ಯಾಂಡು ರೆಡ್ಡಿ ಲ್ಯಾಂಡ್ ಆಗಬೇಕು. ಮತ್ತು ಉತ್ತರ ಕೊಡಗಿನಲ್ಲಿ ಆಮೇಲೆ ಆ ಸೈಡೆಲ್ಲ ನೀವು ಪಂಜಾಬೀಸು ಮತ್ತು ಹರಿಯಾಣವ್ರಿಗೆ ಸಹ ಜಾಗ ತೆಗಿತಾರೆ. ಸೊ ಅದಕ್ಕಾಗಿ ಇದೆಲ್ಲ ನಿಲ್ಲಬೇಕಾದ್ರೆ ನಮಗೆ ಒಂದು ಕಾನೂನು ಬೇಕಾಗ್ತದೆ. ಹೊರಗಡೆ ಅವರು ಇಲ್ಲಿ ಜಾಗ ಖರೀದಿ ಮಾಡಲಿಕ್ಕೆ ಯಾವುದು ಹಕ್ಕಿಲ್ಲ. ಆ ಕಾನೂನು ಬರಲೇಬೇಕು. ಕಳೆದ ಸಮಯದಲ್ಲಿ ನಾವು ಹೇಳಿದ್ದೀವಿ. ಈಗ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್, ಅರುಣಾಚಲ್, ಮಣಿಪುರ್, ತ್ರಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಇಲ್ಲಿ ಹೊರಗಡೆ ಅವರು ಜಾಗ ತೆಗೆಯೋಗೇನೆ ಇಲ್ಲ. ಅಸ್ಸಾಮಲ್ಲಿ ಆ ರೂಲ್ ಇತ್ತಿಲ್ಲ. ಏನಾಯಿತು ಅಸ್ಸಾಮಲ್ಲಿ? ಎಲ್ಲನೂ ಬಿಟ್ಟು ಮತ್ತೆ ಗಲಾಟೆ ಅದು ಯೋಗೇನೋ ಸ್ಥಿತಿಯನ್ನು ಆಗ್ತಾವೆ. ಹೀಗೆ ಹಿಮಾಚಲ ಪ್ರದೇಶದಲ್ಲಿ ಲಾ ಇದೆ. ಮತ್ತು ಉತ್ತರಾಖಂಡದಲ್ಲಿ ಬಹುತೇಕ ಒಂದು ಜಿಲ್ಲಾ ಡಿಸ್ಟ್ರಿಕ್ಟ್ಸಲ್ಲಿ ಈ ಲಾ ಇದೆ. ಹೊರಗಡೆ ಅವರು ಜಾಗ ತೆಗಿಲಿಕ್ಕೆ ಅವಕಾಶ ಇಲ್ಲ. ಅದೇ ರೀತಿಯಲ್ಲಿ ನಮಗೆ ಕೊಡಗಿನಲ್ಲಿ ಇದೊಂದು ಕಾನೂನು ಬರಲೇಬೇಕು, ಅರ್ಜೆಂಟಲ್ಲಿ ಬೇಕು. ಇದರಲ್ಲಿ ಎರಡು ವಿಷಯ ಇಲ್ಲೇ ಇಲ್ಲ. ಇಟ್ ಹ್ಯಾಸ್ ಟು ಕಮ್. ಮತ್ತು ನಾವು ಇಷ್ಟೇ ಹೇಳೋದು, ನಮ್ಮ ಶ್ರೀ ಎಸ್ ಪೊನ್ನಣ್ಣವರು, ಶ್ರೀ ಮಂತ್ರೇಗೌಡವರು ಮತ್ತು ಶ್ರೀ ಯಡಿಯೂರವರು, ನೀವು ಮಾಡಲೇಬೇಕು ಸ್ವಾಮಿ. ಯು ಹ್ಯಾವ್ ಟು ಯುವರ್ ಡ್ಯೂಟಿ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಾವು ಡಿಮಾಂಡ್ ಮಾಡ್ತಿದ್ದೀವಿ. ಯು ಗೆಟ್ ದಿಸ್ ಲಾ ಫಾರ್ ಅಸ್. ನಿಮಗೆ ಕರ್ತವ್ಯ ಇದು ಮಾಡಬೇಕು. ಬೇರೆಲ್ಲ ಬಿಟ್ಬಿಡಿ, ಅದು ಮತ್ತೆ ಕೊಂಡೋಡುವ. ಫಸ್ಟ್ ಇದೊಂದು ಲಾ ತಗೊಂಡು ಮತ್ತೆ ಬೇರೆ ಇನ್ನೊಂದು ಪಾಲಿಟಿಕ್ಸ್ ಎಲ್ಲ ಮಾಡಿ ನಾವು ಗೊತ್ತಿಲ್ಲ, ಏನಿಲ್ಲ. ಬಟ್ ನಿಮ್ಮ ಟರ್ಮಲ್ಲಿ ಈ ಲಾ ನಮಗೆ ಬೇಕೇ ಬೇಕು. ನಾವು ದೊಡ್ಡ ಹೋರಾಟ ಮಾಡ್ತೀವಿ, ಇದು ಬಿಡೋದಿಲ್ಲ. ಮತ್ತು ನಮಗೆ ಗೊತ್ತಿದೆ, ನಾನು ಆವತ್ತು ಸಹ ಹೇಳಿದ್ದೆ, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದು ಡೇ ಪ್ರೊಟೆಸ್ಟ್ ಮಾಡಿ, ಇದು ಆವಂಥ ವಿಷಯ ಅಲ್ಲ. ಇದು ಲಾಂಗ್ ಒಂದು ಮೂವ್ಮೆಂಟ್ ಆಗ್ತದೆ. ನಾವು ಮೂವ್ಮೆಂಟ್ ಮಾಡಲಿಕ್ಕೆ ಎಷ್ಟು ವರ್ಷ ಏನು ಮಾಡಬೇಕು ನಾವು ತಯಾರಿ. ಕನ್ನಿ ಕಾವೇರಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಮಲ್ಚಿರ ಶಾನ್ ಬೋಪಯ್ಯ, ಕಾವೇರಿ ಸಂರಕ್ಷಣಾ ವೇದಿಕೆಯ ಸದಸ್ಯ ರಾಯ್ ಬೋಪಣ್ಣ, ಪುಚ್ಚಿಮಂಡ ಅಪ್ಪಯ್ಯ ಹಾಗೂ ಕನ್ನಿ ಕಾವೇರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಸಿ.ಕೆ. ಪೂವಯ್ಯ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಸಂಸ್ಕೃತಿ ಪದ್ಧತಿ ಇದೆ. ಈ ಥರ ಮಾಡ್ಕೊಂಡು ಹೋದ್ರೆ ಈ ಸಂಸ್ಕೃತಿ ಎಲ್ಲ ಹಾಳಾಗ್ಬಿಡ್ತದೆ. ಅದಕ್ಕೆ ಒಂದು ಜಮ್ಮ ಟೈಟಲ್ ಅಂತ ಹೇಳಿ ನಮಗೆ ಕೊಟ್ಟಿರೋದು, ಈ ನಮ್ಮದು ಆಚಾರ ವಿಚಾರ ಪದ್ಧತಿನ ಉಳಿಸ್ಲಿಕ್ಕೆ. ಈಗ ಯಾರೋ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ಅಂತ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಈ ಜಾಗದಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇವಾಗ ನಮಗೆ ಆಗಲೇ ಗೊತ್ತು, ಇವಾಗ 2017-18 ದೊಡ್ಡ ಡಿಸಾಸ್ಟರ್ ಆಗಿ ಜಾಗನೇ ಸುಮಾರು ಜನರು ಕಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸುಮಾರು ಜಾಗ ಅಲ್ಲಿಂದ ಪರಾರಿ ಆಗಿಬಿಟ್ಟಿದೆ. ಯಾಕಂದರೆ
ಈ ಥರ ಪ್ರಾಜೆಕ್ಟ್ಸಿಂದ ಈ ಥರ ಎಲ್ಲ ಆಗಿರೋದು. ಹೋಮ್ ಸ್ಟೇ, ರಿಸಾರ್ಟ್, ಹೋಮ್ ಸ್ಟೇ ಮಾಡಲಿ, ಆದರೆ ದೊಡ್ಡ ದೊಡ್ಡ ರಿಸಾರ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ, ಅದು ಹೊರಗಡೆಯಿಂದವರು ಬಂದು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮದು ಸಂಸ್ಕೃತಿ, ಆಚಾರ ವಿಚಾರ ಪದ್ಧತಿ ಏನು ಗೊತ್ತಿಲ್ಲ. ಅವ್ರು ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಏನು ಬೇಕಾದ್ರೆ ಮಾಡ್ಬೋದು ಅಂತೇಳಿ ಮಾಡಿ ನಮ್ಮ ಊರಿಗೆ ದೊಡ್ಡ ತೊಂದರೆ ಆಗ್ತಾ ಇದೆ. ಟ್ರಾಫಿಕಲ್ಲಿ ಇರ್ಬೋದು, ಬೇರೆ ನಮ್ಮದು ಓಡಾಟದಲ್ಲಿ ಇರ್ಬೋದು. ಇಲ್ಲ, ಮಳೆನೇ ನೋಡಿ, ಇವಾಗ ಮಳೆನೇ ಬರ್ತಾ ಇಲ್ಲ. ಯಾಕೆ ಹೇಳಿ? ಈ ಮಳೆ ಕ್ಯಾಚ್ಮೆಂಟ್ ಆಗುವಂಥ ಜಾಗನ ಡಿಸ್ಟರ್ಬ್ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ. ಇನ್ನು ಮುಂದಕ್ಕೂ ಇದೇ ಮಾಡ್ಕೊಂಡು ಹೋದ್ರೆ ನಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ನಮಗೆ ಅಂತಲ್ಲ, ಈ ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ರಿಗೂ ಪ್ರಾಬ್ಲಮ್ ಆಗ್ತಿದೆ ಇದರಲ್ಲಿ. ಅವರಿಗೆ ನೀರು ಸತ ಕುಡಿಲಿಕ್ಕೆ ಇರಲ್ಲ ಮುಂದಿನ ದಿವಸಗಳಲ್ಲಿ. ಈ ಥರ ಕ್ಯಾಚ್ಮೆಂಟ್ ಏರಿಯಾನೆಲ್ಲ ಕನ್ವರ್ಷನ್ ಮಾಡ್ಕೊಂಡು ಕೊಡ್ತಾ ಇದ್ರೆ ಮುಂದಿನ ದಿವಸದಲ್ಲಿ ನೀರೇ ಬರಲ್ಲ, ಮಳೆನೇ ಹೊಡೆಯಲ್ಲ. ಆಗ ಏನು ಮಾಡ್ತಾರೆ ಎಲ್ಲರೂ? ಸೊ ನಾವು ಇವತ್ತು ಎತ್ತಿಸ್ಕೊಂಡು ಈ ಥರ ಅನ್ನೆಸರಿ ಪ್ರಾಜೆಕ್ಟ್ಸ್ನ ನಿಲ್ಲಿಸಬೇಕು ಅಂತ ಬಂದಿದ್ದೀವಿ. ಮುಂದೆ ಕೊಡಗಿನಲ್ಲಿ ಜಾಗ ಬೇಕಾದ್ರೆ ಮಾರಲಿ, ಆದರೆ ಜಮ್ಮ ಹೋಲ್ಡರ್ಸ್ಗೆ ಮಾರಲಿ, ಜಮ್ಮ ಟೈಟಲ್ಸ್ ಅವರಿಗೆ ಮಾರಲಿ. ಆಗ ಹೊರಗಡೆಯಿಂದ ಬರೋರು ಕಮ್ಮಿ ಆಗ್ತದೆ. ನಾವೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರೆ ಇಲ್ಲಿ ಜಮ್ಮ ಯಾರೆಲ್ಲ ಇದ್ರೆ ಅವರೆಲ್ಲ ಬೇಕಾದ್ರೆ ತಗೊಳ್ಳಿ, ಅವ್ರಿಗೆ ಬೇಕಾದ್ರೆ ಮಾರಲಿ, ಅದರಲ್ಲಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಬಟ್ ಹೊರಗಡೆಯಿಂದ ಬಂದವರು ಈ ಜಮ್ಮನ ಉಳಿಸ್ಲಿಕ್ಕೆ ಏನು ಬರ್ತಾ ಇಲ್ಲ. ಅವರಿಗೆ ಬೇಕಾಗಿರುವಂತ ಪ್ರಾಜೆಕ್ಟ್ ನ ಮಾಡ್ಲಿಕ್ಕೆ ಬರ್ತಾ ಇರೋದು. ಅವ್ರು ದೊಡ್ಡ ದೊಡ್ಡ ರಿಸಾರ್ಟ್ ಮಾಡ್ತಾ ಇದ್ದಾರೆ, ಏನಲ್ಲೋ ದೊಡ್ಡ ದೊಡ್ಡ ಲೇಔಟ್ ಬರ್ತಾ ಇದೆ. ಅದ್ರದ್ದು ಅವಶ್ಯಕತೆ ನಮಗೆ ಇಲ್ಲ. ಆ ಥರ ಪ್ರಾಜೆಕ್ಟ್ ಬಂದಲ್ಲಿ ಮುಂದಿನ ದಿನದಲ್ಲಿ ನಮಗೆ ಕುಡಿಲಿಕ್ಕೆ ಸತ ನೀರಿಲ್ಲ ಇರೋ ಆ ಥರ ಪರಿಸ್ಥಿತಿ ಬರುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಈ ಜಮ್ಮ ಟೈಟಲ್ ಏನಿದೆ ಅದನ್ನ ಬರೀ ಜಮ್ಮ ಅವರಿಗೆ ಮಾತ್ರ ಮಾರಿ ಅಂತ ಸಂದೇಶನ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ದು MLA, MP, ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಇದಕ್ಕೆ.